ಪಶ್ಚಿಮ ಬಂಗಾಳದಲ್ಲಿ ದೀದಿ ಕೋಟೆಯನ್ನು ಒಡೆದು ಹಾಕಿದ ಸುವೆಂದು ಸರ್ಕಾರ್ಗೆ ಮುಖ್ಯಮಂತ್ರಿಯ ಹುದ್ದೆಯನ್ನು ಬಿಜೆಪಿ ದಯಪಾಲಿಸಿದೆ. ನಾಳೆ ಅವರ ದರ್ಬಾರ್ ಆರಂಭ. ಬೆಳಗ್ಗೆ 11 ಗಂಟೆಗೆ ಅವರದ್ದು ಪ್ರಮಾಣ ವಚನ ಸ್ವೀಕಾರ. ಅಮಿತ್ ಶಾ ಅವರು ಇವತ್ತು ಅಬ್ಸರ್ವರ್ ಆಗಿ ಕೇಂದ್ರ ವೀಕ್ಷಕರಾಗಲು ಹೋಗಿದ್ದರು. ನಿರ್ಧಾರವನ್ನು ತೆಗೆದುಕೊಂಡರು, ಪ್ರಕಟಣೆಯನ್ನು ಮಾಡಿದ್ರು, ಎಲ್ಲರೂ ಒಪ್ಪಿದ್ರು. ಅಲ್ಲಿ ಕತೆ ಮುಗೀತು. ಈ ಸರ್ಕಾರದಲ್ಲಿ ಒಂದು 2 DCMಗಳಿರಬಹುದೇನೋ ಅಂತಿದ್ದಾರೆ, ಕೆಲವರು ಇಲ್ಲ ಅಂತಿದ್ದಾರೆ. ಒಂದು ಹೆಣ್ಣು ಮಕ್ಕಳನ್ನು ಪ್ರಾಬಬಲಿ ಅಗ್ನಿಮಿತ್ರ ಪೋಲನ್ನು ಆ ಸ್ಥಾನಕ್ಕೆ ತರಬಹುದೇನೋ ಅಂತಿದ್ದಾರೆ. ಬಿಕಾಸ್ 2 ಬಾರಿ ಆಕೆ MLA ಆಗಿ ಆಯ್ಕೆ ಆಗಿದ್ದಾರೆ. ಐ ಥಿಂಕ್ ಅಸನ್ಸೋಲಲ್ಲಿರಬೇಕು. ಎಲ್ಲ ಕೇಕೆ ಆಕೆ ಎಲ್ಲ ಅದನ್ನು ತರ್ಬೋದು ಆಕೆ ಅಂತಿದ್ದಾರೆ, ಗೊತ್ತಿಲ್ಲ. ಒಟ್ಟಲ್ಲಿ ಅವ್ರದ್ದು ತೀರ್ಮಾನ ಮುಗಿಸ್ಕೊಂಡ್ರು. ಎಸ್. ಈಗ ಒಂದು ಸರ್, ನಾನು 2 ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ತಾವು ಹೇಳ್ತಾ ಇದ್ದೀರಿ, ಅದಕ್ಕೆ ಕಂಪ್ಯಾರಿಸನ್ ಮಾಡೋದು. ಶಾಸಕಾಂಗ ಪಕ್ಷದ ಸಭೆ ನಡಿಬೇಕು, ಶಾಸಕರ ಅಭಿಪ್ರಾಯ ಕೇಳಬೇಕು, ಆಮೇಲೆ ತಾನೇ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆಗ್ತಕ್ಕಂಥದ್ದು. ಈ ಅಮಿತ್ ಶಾ ಅವರೆಲ್ಲ ಡೆಲ್ಲಿಯಿಂದನೇ ಡಿಸೈಡ್ ಮಾಡ್ಕೊಂಡು ಬಂದಿರ್ತಾರೆ. ಎಲ್ಲ ಪಕ್ಷಗಳಲ್ಲೂ ಹಾಗೆ. ಶಾಸಕಾಂಗ ರಾಷ್ಟ್ರೀಯ ಪಕ್ಷನೂ ಅಷ್ಟೇ, ಲೋಕಲ್ ಪಕ್ಷನೂ ಅಷ್ಟೇ. ಹೌದಾ? ಈಗ ಹೌದಾ ಅಂತ ಕೇಳ್ತೀರಲ್ಲ. ಅಲ್ಲ ಸರ್, ಈಗ ಅಖಿಲೇಶ್ ಯಾದವ್ನ ಮುಖ್ಯಮಂತ್ರಿ ಮಾಡಬೇಕು ಅಂದರೆ ಉತ್ತರ ಪ್ರದೇಶದಲ್ಲಿ ಎಲ್ಲ MLAಗಳನ್ನು ಕರೆಸ್ಬಿಟ್ಟು ಯಾರನ್ನಪ್ಪ ಅಖಿಲೇಶ್ ಅಥವಾ ಬೇರೆ ಯಾರನ್ನ ಮಾಡೋಣವಾ ಅಂತ ಕೇಳ್ತೀರಾ? ಏನಿಲ್ಲ, ಎಲ್ಲ ಕಡೆ ಅಷ್ಟೇ. ಅದಕ್ಕೊಂದು ಲೇಪನವನ್ನು ಕೊಡ್ತಾರೆ. ಏನೋ ಡೆಮಾಕ್ರೆಟಿಕಲಿ ಪ್ರಜಾಪ್ರಭುತ್ವವಾಗಿ ನಾವೇನೋ ಕಡ್ದು ಕ್ವಾಮಟೆ ಹಾಕ್ಬಿಟ್ಟಿದ್ದೀವಿ ಅಂತ. ಈ ಕಾಂಗ್ರೆಸ್ನವರು 2 ಕೆಲಸವಿಲ್ಲದೆ ಇರೋ ಗಿರಾಕಿಗಳನ್ನು ಡೆಲ್ಲಿಯಿಂದ 3 ದಿನ ಕೇರಳಗೆ ಹೋಗ್ಬಿಟ್ಟು ಹಂಗೆ ತಂಪಾಗಿ ದೇವರ ನಾಡಿನಲ್ಲಿ ಮಜಾ ಮಾಡ್ಕೊಂಬನಿ ಅಂತ ಕಳ್ಸೋರಲ್ಲ, ಆ ಟೈಪ್ ಅವರಿಬ್ರು ಬಂದಲ್ಲಿ ಮಜಾ ಮಾಡ್ಬಿಟ್ಟು 1-2 ದಿನ ಸುಮ್ಮನೆ ಪೋಸ್ಟ್ ತೋರಿಸ್ಬಿಟ್ಟು ನಿಮ್ದೇನು ಹೌದಾ ನಿಮ್ದು ಅಂತೆಲ್ಲ ಬರ್ಕೊಂಡಂಗೆ ಮಾಡಿ ಆಮೇಲೆ ಯಾರು ಬೇಕೋ ಅವ್ರು ಅನೌನ್ಸ್ ಮಾಡಿ ಹೋಗ್ತಾರೆ. ಎಲ್ಲ ಕಡೆಯಲ್ಲೂ ಇರೋ ಹಣೆ ಬರಹ ಆಯ್ತು. ಸುವೆಂದು ಅಧಿಕಾರಿ ಹಾಗೆ ನೋಡಿದ್ರೆ ದೇರ್ ಆರ್ ಪ್ಯಾರಲಲ್ಸ್ ಬಿಟ್ವೀನ್ ಮಮತಾ ಬ್ಯಾನರ್ಜಿ ಆ್ಯಂಡ್ ಸುವೆಂದು ಅಧಿಕಾರಿ. ಮಮತಾ ಬ್ಯಾನರ್ಜಿಯ ರಾಜಕೀಯ ಜೀವನದ ತಿರುವು ಬಂದಿದ್ದೇ ಆಕೆಯನ್ನು ಮುಗಿಸಕ್ಕೆ ಟ್ರೈ ಮಾಡಿದಾಗ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ನವರು ತಿರುಗಿ ಬಿದ್ದು ಹಠಕ್ಕೆ ಬಿದ್ದ ಹೆಣ್ಣುಮಗಳು ಆಚೆ ಬಂದರು. ಹೌದು, ಹಠ ಮತ್ತು ಸಾಧಿಸ್ತೀನಿ ಅನ್ನುವಂತಹ ನಂಬಿಕೆ, ವ್ಯಕ್ತಿಗಿರಬೇಕಾದ ನಂಬಿಕೆ, ಮತ್ತು ಏನೇ ಕಷ್ಟ ಬಂದರೂ ಅದನ್ನು ಎದುರಿಸ್ತೀನಿ ಅನ್ನುವಂತಹ ಶಕ್ತಿ, ಈ 3 ಮೇಳೈಸಿಕೊಂಡಿದ್ದಂತಹ ಮಮತಾ ಬ್ಯಾನರ್ಜಿ ಬಹು ಸುಲಭವಾಗಿ ಪಶ್ಚಿಮ ಬಂಗಾಳದ ಜನರ ಮನಸ್ಸನ್ನು ಒಂದು ದೀರ್ಘಕಾಲದ ಹೋರಾಟದಲ್ಲಿ ಗೆದ್ದರು. 26 ವರ್ಷಗಳ ಕಾಲ ಕಮ್ಯುನಿಸ್ಟರು ಕಟ್ಟಿದ್ದ ಕೋಟೆನ ಒಡೆದು ಚಿಂದಿ ಮಾಡಿಬಿಟ್ರು ಆಕೆ. ಆ ಮಮತಾ ಬ್ಯಾನರ್ಜಿ ನಂತರ 5 ಸ್ಟಾರ್ ಆಗಿದ್ದು ಬೇರೆ, ನಡವಳಿಕೆಯಲ್ಲಿ ಡ್ರೆಸ್ಸಲ್ಲಿ ಅಲ್ಲ ನಾನು ಹೇಳ್ತಿರೋದು, ಬೇರೆ ರೂಪ ರಿವಾಜ್. ಈಕೆ ನಿಧಾನವಾಗಿ ಆಕೆ ಯಾವಾಗ ಅಭಿಷೇಕ್ ಮುಖರ್ಜಿನ ತಗೊಂಬಂದರು, ನಿಧಾನವಾಗಿ ಒಳಗಡೆ ಒಂದಷ್ಟು ಕಚಿಪಿಚಿಗಳಾಯಿತು. ಸುವೆಂದು ಅಧಿಕಾರಿ ಮೂಲತಃ ಮಮತಾ ಬ್ಯಾನರ್ಜಿಯ ಬಲಗೈ ಬಂಟ. ಮೂಲತಃ ಅಲ್ಲಿ ಸ್ಟಾರ್ಟ್ ಆಗಿದ್ದ ಕಿರಿಕಿರಿಗಳು ಇದರಿಂದಾಗಿ ಮಮತಾ ಏನು ಭಾವನೆ ಇತ್ತೋ ಸುವೆಂದು ಅಧಿಕಾರಿ ಮೇಲೆ ಗೊತ್ತಿಲ್ಲ, ಆದರೆ ಆಕೆ ಜೊತೆಯಲ್ಲಿದ್ದವರು ಲೈಕ್ ಶಶಿಕಲಾ, ಜಯಲಲಿತಾನ ನಿಯಂತ್ರಣ ಮಾಡಿ ಜಯಲಲಿತಾ ಯಾವ ಭವಿಷ್ಯದ ನಿರ್ಧಾರಗಳನ್ನು ತೆಗೆದುಕೊಳ್ಳದಂಗೆ ಮಾಡಿಬಿಟ್ರು. ಪರಿಣಾಮ ಇವತ್ತಿನ ADMK ಪಕ್ಷ ಹಿಂಗಾಗಿರೋದಕ್ಕೆ ಇವತ್ತು. ಹಾಗೆ ಅವರೆಲ್ಲ ಆಕೆ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿ ಅವನನ್ನು ಹೊರಗೋಗೋ ಹಂಗೆ ಮಾಡಿಬಿಟ್ರು ಸುವೆಂದು ಅಧಿಕಾರಿನ. ಆ ಸುವೆಂದು ಅಧಿಕಾರಿ ಆ ದಿನ BJPಗಲ್ಲಿದ್ದಂತಹ ದಯನೀಯ ಭಿಕ್ಷುಕ ಸ್ಥಿತಿ ಪಶ್ಚಿಮ ಬಂಗಾಳದಲ್ಲಿ 3 ಜನ ವಿಜಲ್ ಹೊಡಿಯೋದಲ್ಲ, ಹಿಂಗೆ ತಬ್ಕೊಂಡು ಎಳ್ಕೊಂಬಂದ್ರೂ ಗೊತ್ತಿರಲಿಲ್ಲ. ಆ ಸ್ಟೇಜಲ್ಲಿ ಇದ್ದರು. ಬ್ಯಾನರ್ ಕಟ್ಟಕ್ಕೂ ಜನ ಬಹಳ ಕಷ್ಟ ಇತ್ತು ಪರಿಸ್ಥಿತಿಯಲ್ಲಿ. ಅಂಥದ್ರಲ್ಲಿ ಈ ವ್ಯಕ್ತಿ ಕುಡ್ ಹ್ಯಾವ್ ಸೆಲೆಕ್ಟೆಡ್ ಸಮ್ ಅದರ್ ಪಾರ್ಟಿ. ಸಮ್ ಅದರ್ ಅಂದ್ರೆ ಏನಲ್ಲ, ಆಪ್ಷನ್ ಇದ್ದಿದ್ದು ಕಾಂಗ್ರೆಸ್ ಒಂದೇ. ಹೌದು, ಕಾಂಗ್ರೆಸ್ ಪರಿಸ್ಥಿತಿನೂ ಹಂಗೆ ಇತ್ತು. ಮತ್ತು ಅವ್ರಿಗೆ ಡೌಟ್ ಇತ್ತು, ಈ ಕಾಂಗ್ರೆಸ್ನವ್ರು ಯಾವಾಗ ಅಮ್ಮನ ಜೊತೆ ಹೋಗ್ತಾರೋ, ಯಾವಾಗ ಬಿಡ್ತಾರೋ ಅಂತ. ಹಾಗಾಗಿ ಅನಿವಾರ್ಯತೆ ಮತ್ತು ಹಠ ಎರಡೂ ಆತನನ್ನು ತಂದು BJPಯ ಬಾಗಿಲಲ್ಲಿ ನಿಲ್ಲಿಸ್ತು. ಆದರೆ ನಂತರದ ದಿನಗಳಲ್ಲಿ ಅನುಭವಿಸಿದ ಹಿಂಸೆ, ಕಷ್ಟ, ಸಂಕಟ, ಅಟ್ಯಾಕ್ಗಳು, ಹಲ್ಲೆಗಳು ಎಲ್ಲವನ್ನ ಮಮತಾ ಟೈಪೇ ಹಠ
ಮಮತಾ ಟೈಪೇ ಆಸೆ ಮತ್ತು ಮಮತಾ ಟೈಪೇ ಎಲ್ಲವನ್ನು ಸಹಿಸಿಕೊಳ್ಳುವ ಶಕ್ತಿ. ಇದರ ಪರಿಣಾಮವಾಗಿ ಇವತ್ತು ಅದೇ ಮಮತಾ ಕೋಟಿಯನ್ನು ಇವರು ಒಡೆದು ಬಂದರು. ಕರೆಕ್ಟ್. ಅವತ್ತು ಮಮತಾ ಮಾಡಿದ ತಪ್ಪುಗಳನ್ನು ಇವತ್ತು ಸುವೇಂದು ಅಧಿಕಾರಿ ನಾಳೆಯಿಂದ ಮಾಡಲಿಕ್ಕೆ ಪ್ರಾರಂಭ ಆದರೆ ಇನ್ನೊಬ್ಬ ಹುಟ್ಕೋತಾನೆ ಅಷ್ಟೇ. ಜನಕ್ಕೆ ಜಗತ್ ನಿಯಮ ಅದು. ಹೌದು ಅಷ್ಟೇ ಕಾಲದಲ್ಲಿ. ಎಸ್. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿರುವಾಗ ಇನ್ನು ಮುಂದೆ ನುಸುಳುವಿಕೆ, ಗೋಕಳ್ಳ ಸಾಗಣೆ ಅಸಾಧ್ಯ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಗುಡುಗಿದ್ದಾರೆ. ಬಾಂಗ್ಲಾ ಅಂತಾರಾಷ್ಟ್ರೀಯ ಗಡಿ ಬಂದ್ ಮಾಡಿ ಒಳನುಸುಕೊಳ್ಳ ಬಿಡಲ್ಲ ಅಂತ ಹೇಳಿದ್ದಾರೆ. ಬಂಗಾಳದಲ್ಲಿ ದೊರಕಿದ ಅಭೂತಪೂರ್ವ ಗೆಲುವು ಸಂಘಟನೆಯ ಶಕ್ತಿ ಹಾಗೂ ಸಿದ್ಧಾಂತಕ್ಕಷ್ಟೇ ಸೀಮಿತವಾಗಿಲ್ಲ, ರಾಷ್ಟ್ರೀಯ ಭದ್ರತೆ ಮತ್ತು ಪ್ರಜಾಪ್ರಭುತ್ವದ ಪುನಃಸ್ಥಾಪನೆಗಾಗಿ ದೊರಕಿದ ಜನಾದೇಶ ಅಂತೆಲ್ಲ ಹೇಳಿದ್ದಾರೆ. ಸುವೇಂದು ಅಧಿಕಾರಿ ಮಾತ್ರ ಮಮತಾ ಬ್ಯಾನರ್ಜಿ ವಿರುದ್ಧ ಕಿಡಿಕಾರಿ ಅವರ ಭ್ರಷ್ಟಾಚಾರದ ಬಗ್ಗೆ ಎಲ್ಲ ಒಂದು ಸಮಿತಿ ರಚನೆ ಮಾಡ್ತೀನಿ ಅಂತೆಲ್ಲ ಹೇಳಿದ್ದಾರೆ. ಮಾಡಲಿ ಬಿಡಿ, ಕಾಂಗ್ರೆಸ್ ಅವ್ರು ನಾವು ಮಾಡ್ತೀವಿ ಇಲ್ಲಿಲ್ವಾ ಇಲ್ಲಿ? ಅವರು ಅವ್ರು ಮಾಡ್ತಾರಪ್ಪ, ಒಳ್ಳೆ ಕತೆ ಥರ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ ಇದ್ದರೆ, ಪ್ರೂಫ್ ಇದ್ದರೆ ಕ್ರಮ ತಗೊಳ್ಳಿ. ಅಲ್ಲ, ಬರೀ ದ್ವೇಷ ಸಾಧನೆಗೆ ಕಾಲ ಇಟ್ಟುಬಿಡಬಾರ್ದಲ್ಲ. ಇಲ್ಲಿ ಯಾವ್ಯಾವ್ದು ಇತ್ತಂತೆ ಹಾಗೆ ಅಲ್ಲುವೆ ನೀವು ಮಾಡಿದ್ದೀರಿ, ಅವ್ರು ಮಾಡ್ತಾರೆ ಅಷ್ಟೇ, ಮಾಡಿಸ್ಕೊಳ್ಳಿ. ಗೋವು ಕಳ್ಳ ಸಾಗಾಣೆ ಮತ್ತು ಬಾಂಗ್ಲಾದೇಶದ್ದು ಮಾತ್ರ ಸ್ವಲ್ಪ ಕೇರ್ಫುಲ್ಲಿನೇ ಹ್ಯಾಂಡಲ್ ಮಾಡಬೇಕು. ನಾನು ಅನ್ಕೋತಾ ಇರೋದು ಎಡಪಕ್ಷಗಳು ಅಥವಾ ಯಾರ್ಯಾರು ವಿರೋಧ ಪಕ್ಷಗಳಿದ್ದಾರೆ, ಮೇ ಬಿ ಇವನ್ ಕಾಂಗ್ರೆಸ್, ಬಾಂಗ್ಲಾದೇಶದವ್ರನ್ನ ಎತ್ಕಟ್ತಾರಾ ಅಂತ ನನಗೊಂದು ಭಯ ಇದೆ. ಬಾಂಗ್ಲಾದೇಶದಲ್ಲಿ ಅವರನ್ನ ಭಾರತದ ವಿರುದ್ಧ ಎತ್ಕಟ್ಬಿಡ್ತಾರಾ ಅಂತ ಭಯ ಇದೆ ನನಗೆ. ಅಲ್ಲ, ಈಗಾಗಲೇ ಆಲ್ರೆಡಿ ಒಂದಷ್ಟು ಭಾರತೀಯರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ ಆಗಿದೆ. ಅದು ಬಿಡಿ, ಅದು ಹಳೆ ಬಂದ್ ವಾದದಲ್ಲಿ ಈಗ ಆಗಿದೆ. ಯಾಕಂದರೆ ನುಸುಳಿರೋ ಅಕ್ರಮ ನುಸುಳುಕೋರ್ನ ನಾವು ವಾಪಸ್ ಕಳಿಸ್ಲೇಬೇಕು. ಹೌದು, ನಾವು ಇದ್ರೆ ಒಳಗೆ ಹಾಕಬೇಕು, ಎರಡರಲ್ಲಿ ಒಂದು ಮಾಡಬೇಕು. ಅದನ್ನೆಲ್ಲ ಬೆದರಿಸ್ತಾರೆ, ಬ್ಲ್ಯಾಕ್ ಮೇಲ್ಗಳಾಗತ್ತೆ, ಬಾಂಗ್ಲಾದೇಶದಲ್ಲಿ ಪ್ರತಿಭಟನೆಗಳಾಗತ್ತೆ. ಅದನ್ನೇನೋ ಪ್ರಪಂಚದಲ್ಲಿ ಮುಸ್ಲಿಮರ ಮೇಲೆ ನಡೆದ ದಬ್ಬಾಳಿಕೆಯ ಅತಿರೇಕ ಇದೇನೆ ಅನ್ನೋ ಟೈಪಲ್ಲಿ ಪ್ರೊಜೆಕ್ಟ್ ಮಾಡ್ತಾರೆ. ಇದೆಲ್ಲ ನಡೆಯುತ್ತೆ, ಇನ್ನೂ ಬಾಕಿ ಇದ್ದಂಗಿದೆ. ಮತ್ತೆ ಒಂದು ಜಾಯಿಂಟ್ ಫೋರ್ಸ್ ಬೇಕು ಅಂತ ಯಾರೋ ಹೇಳ್ತಿದ್ದಾರೆ. ಅಸ್ಸಾಂ ಮತ್ತು ಬೆಂಗಾಲ್ ಮಧ್ಯೆ ಒಂದು ಜಾಯಿಂಟ್ ಫೋರ್ಸ್ ಬೇಕು ಇದನ್ನ ಅಟ್ಯಾಕ್ ಮಾಡಕ್ಕೀಗ ಅಂತ. ಗೊತ್ತಿಲ್ಲ ಏನಾಗುತ್ತೋ, ಲೆಟ್ ಅಸ್ ವೆಯ್ಟ್. ಇನ್ನು ಆ ಸುವೇಂದು ಅಧಿಕಾರಿ PA ಮಾಡಿರೋದಕ್ಕೆ 40 ಲಕ್ಷ ರೂಪಾಯಿ ಸುಪಾರಿ ಕೊಟ್ಟಿದ್ರಂತೆ. ಅವರೆಲ್ಲ ಬಂದಿದ್ರಂತೆ ಬಿಹಾರದಿಂದ. ಚೆನ್ನಾಗಿ ಕಾಲಿಟ್ಟು ಕಣ್ಣಿಟ್ಟೆ ಹೊಡೆದಿದ್ದಾರಂತೆ ಶಾರ್ಪ್ ಶೂಟರ್ಗಳು. ಆಮೇಲೆ ವಿಮಾನದ ಮೂಲಕ ಎಸ್ಕೇಪ್ ಆಗಿದ್ದಾರಂತೆ. ಆಲ್ ರೈಟ್, ಪೊಲೀಸರಿಗೆ ತನಿಖೆ ಮುಂದುವರಿಸಿದ್ದಾರೆ, ನೋಡೋಣ ಮುಂದೇನಾಗುತ್ತೆ. ರೈಟ್. ಇನ್ನು ಕೇರಳದಲ್ಲಿ ಅಧಿಕಾರಕ್ಕೆ ಬಂದಿರೋ UDFಗೆ CM ಆಯ್ಕೆ ಕಗ್ಗಂಟಾಗಿ ಪರಿಣಮಿಸಿದೆ. ಕಾಂಗ್ರೆಸ್ನ VD ಸತೀಶನ್, KPCC ಪ್ರಚಾರ ಸಮಿತಿ ಅಧ್ಯಕ್ಷ ರಮೇಶ್ ಚೆನ್ನಿತ್ತಲ ಮತ್ತು AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಮತ್ತು ಸನ್ನಿ ಜೋಸೆಫ್ ಅವರು ರೇಸಲ್ಲಿದ್ದಾರೆ. ಹೈಕಮಾಂಡ್ ಪರಮಾಪ್ತ KC ವೇಣುಗೋಪಾಲ್ಗೆ ಬಹುತೇಕ CM ಪಟ್ಟಾಭಿಷೇಕ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರ ವೀಕ್ಷಕರಾಗಿ ಮುಕುಲ್ ವಾಸ್ನಿಕ್ ಅವರೆಲ್ಲ ಬಂದಿದ್ರು. ಅವರು ಅಲ್ಲಿ ಶಾಸಕರ ಹತ್ರ ರಹಸ್ಯವಾಗಿ ಅಭಿಪ್ರಾಯ ಸ್ವೀಕಾರ ಮಾಡಿದ್ದಾರೆ. ಬಟ್ ಅವರು ಕೊಟ್ಟಿರೋ ಚೀಟಿ ಬಹಿರಂಗವಾಗಿಬಿಟ್ಟಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಎಲ್ಲ KC ಅಂತ ಬರೆದಿದ್ರಂತೆ. ಅದಕ್ಕೆ ಅಲ್ಲಿ ಕೇರಳದ ಕಾಂಗ್ರೆಸ್ ಅವರು ವಿಪರೀತ ಅಸಮಾಧಾನ ಹೊರಹಾಕಿದ್ದಾರೆ. ಈಗ ಮಲ್ಲಿಕಾರ್ಜುನ್ ಖರ್ಗೆಗೆ ಇವರಿಬ್ಬರು ಕೂಡ ಅಜಯ್ ಮಕೇನ್ ಮತ್ತು ಮುಕುಲ್ ವಾಸ್ನಿಕ್ ವರದಿ ಕೊಡ್ತಾರೆ. ಅದನ್ನಾಧರಿಸಿ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ. ನಾಳೆ ಹೆಸರು ಘೋಷಣೆ ಆಗುತ್ತೆ, ಸೋಮವಾರ ಪ್ರಮಾಣ ವಚನ ಅಂತ ಇದ್ದಾರೆ. ಭಾಳ ಕಡೆ ಈ ವಿಮಾನಗಳಲ್ಲಿ, ರೈಲುಗಳಲ್ಲಿ ಮತ್ತು ಟೂರಿಸ್ಟ್ ಪ್ಲೇಸ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಗೌರವಿಸುತ್ತೇವೆ. ತಾವು ದಯಮಾಡಿ ನಮ್ಮ ಸರ್ವೀಸಿನ ಬಗ್ಗೆ ಏನಾದರೂ ಆಕ್ಷೇಪಗಳಿದ್ದರೆ ಬರೆದು ಕೊಡಿ ಅಂತಾರೆ. ಎಲ್ಲರೂ ಒಂದು ಕಡೆ ಒಂದು ಕ್ರಮ ಆಗಿರೋದು ಯಾರು ನೋಡಿದ್ದೀರಾ? ಇಲ್ಲ, ಏನು ಕ್ರಮ ಆಗಲ್ಲ. ಯಾರು ನೋಡಿದ್ದಿಲ್ಲ. ನಿಜ. ಇಲ್ಲಿ ಕಾಟಾಚಾರಕ್ಕೆ ಬರೆದು ಕೊಡಿ, ಗೌರವಿಸುತ್ತೇವೆ. ಇಲ್ಲೂ ಅದೇ ಆಗಿದೆ. ಬುರುಡೆ ಬಿಡ್ತಾರಲ್ಲ, ಎಲ್ಲರೂ ಕೇಳಿದ್ದೀರಾ? ಯಾರು ನೀವು ಬರ್ಕೊಟ್ಟಿದ್ದೆ ಕ್ರಮ ಆಗಿದೆ? ಏನೂ ಆಗಿರೋದು ನೋಡಿಲ್ಲ. ಸೇಮ್ ಇದು. ಇಲ್ಲೂ ಅಷ್ಟೇ. ವೀಕ್ಷಕರದ ಅಭಿಪ್ರಾಯ ಅಷ್ಟೇ. ತೀರ್ಮಾನ ಮಾಡೋ ಗಿರಾಕಿ ಎಲ್ಲೋ ಇದ್ದಾರೆ, ಬಂದು ತೀರ್ಮಾನ ಮಾಡ್ತಾರೆ. ತೀರ್ಮಾನ ಆಗಬೇಕಾಗಿರೋದು ಅದಲ್ಲ. ಕಾಂಗ್ರೆಸ್ಗೆ ರಾಷ್ಟ್ರ ಮಟ್ಟದಲ್ಲಿ ಇಂಡಿ ಕೂಟ ಸತ್ತೋಯ್ತು. ಡಮ್ಯಾರ್ ಮೊದಲನೆಯ ಅದರ ಪರೀಕ್ಷೆ ಏನು ಸಾಯ್ತು, ಯಾವ ಲೆವೆಲಲ್ಲಿ ಏನಕ್ಕೆ ಈಗ UPಲಿ ಬರುತ್ತೆ. ಅಖಿಲೇಶ್ ಯಾದವ್ ಕಾಂಗ್ರೆಸ್ ಬೇಡ, ನಿಮ್ಮ ಪಡೆಗೆ ನಿಮ್ಮ ದಾರಿ ನೋಡ್ಕೊ ಹೋಗಿ ಅಂತಂದರೆ ಕಾಂಗ್ರೆಸ್ ಕತೆ ಏನು ಅಂತ ನೋಡೋಣ. ಆಪು ಈಗಾಗಲೇ ಹೋಗಾಯಿತು, ಹೌದಲ್ಲ? ಹೌದು. DMK ಈಗ ಬಂದಾಯಿತು. DMK ಪ್ರತ್ಯೇಕ ಸ್ಥಾನ ಕೇಳು ಆಯಿತು. ಅಲ್ಲಿ TMC ಹೋಗಾಯಿತು. ಈಗ ಉಳ್ಕೊಂಡಿರೋದು RJD, ಒಂದು SP ಇನ್ನೂ ಇದೆ, ಇದ್ದಾರೆ, ಅಧಿಕೃತವಾಗಿದೆ. ಯಾವಾಗ ಖಾಲಿ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಇನ್ನು ಇದು ಯಾವುದಪ್ಪ
ಆ ನ್ಯಾಷನಲ್ ಕಾನ್ಫರೆನ್ಸ್ ಜಮ್ಮು ಕಾಶ್ಮೀರ, ಅದ್ಯಾವುದೋ ಒಂದು IUML ಅನ್ನಿಸ್ಕೊಳ್ಳೋದು ಒಂದು ಪಾರ್ಟಿ, ಇಂಥವೆಲ್ಲ ಒಂದು 2-3 ಚಿಲ್ಲರೆ ಚಟುಪುಟಿ ಪಾರ್ಟಿಗಳಿವೆ. ಇದನ್ನ ಇಟ್ಕೊಂಡು ಕಾಂಗ್ರೆಸ್ ಏನು ಕಡಿಯತ್ತೆ ನೋಡೋಣ. ಕಾಂಗ್ರೆಸ್ ಮುಕ್ತ ಇಂಡಿ ಒಕ್ಕೂಟ ಹೊಸದಾಗಿ ಫಾರಮ್ ಆಗುತ್ತೋ ನೋಡಬೇಕು. ಅವರೇ ಕಾಂಗ್ರೆಸ್ನ ಹೊರ ಹಾಕ್ಬಿಟ್ಟು ನಾವೇ ಒಟ್ಟಾಗಿರೋಣ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ನೇ ಹೊರ ಹಾಕ್ಬೋದು. ಅವರು ಆಗ್ಬೋದು. ಕರ್ನಾಟಕದಲ್ಲಿ SIR ವಿಚಾರಕ್ಕೆ ಸಂಘರ್ಷಕ್ಕೆ ವೇದಿಕೆ ಸಜ್ಜಾಗ್ತಿದೆಯಂತೆ. ಇವತ್ತು CM DCM ಎಲ್ಲ ಸಭೆ ಮಾಡಿಬಿಟ್ರಂತೆ. ಇದು ಅವೈಜ್ಞಾನಿಕ ಪ್ರಕ್ರಿಯೆ, ಮತದಾರರ ಹಕ್ಕು ರಕ್ಷಿಸಿಕೊಳ್ಳಲು ತೂತುಗಳು. ಏನಕ್ಕೆ ನಿಮಗೇನು ಪ್ರಾಬ್ಲಮ್ ಆಗಿದೆ? ಅವರು ವೆಸ್ಟ್ ಬೆಂಗಾಲ್ ಉದಾಹರಣೆ ಕೊಡ್ತಾ ಇದ್ದಾರೆ. ವೆಸ್ಟ್ ಬೆಂಗಾಲಲ್ಲಿ ಕಳ್ಳರು ಬಂದಿದ್ರು, ಬೇರೆ ದೇಶದಿಂದ ಕಿತ್ತು ಬಿಸಾಕಬೇಕಾಗಿತ್ತು. ಇಲ್ಲೂ ಬಂದಿದ್ದಾರೆ, ಇಲ್ಲೂ ಕಿತ್ತು ಬಿಸಾಕಬೇಕು. ಕಳ್ಳರನ್ನೆಲ್ಲ ಬಿಡಕ್ಕಾಗತ್ತಾ? ಕಾಂಗ್ರೆಸ್ಸು ಬಾಂಗ್ಲಾದೇಶಿಯರ ಪರ ಅಲ್ಲೂವೆ, ಇಲ್ಲೂ ಕಳ್ಳರ ಪರ ಹಂಗಾರೆ. ಅದೇ ಕ್ಯಾಂಪೇನ್ ಸ್ಟಾರ್ಟ್ ಆಗಬೇಕು. ದೇಶ ವಿರೋಧಿ ಕಳ್ಳರ ಪಕ್ಷ ಕಾಂಗ್ರೆಸ್ ಪರ ಅಂತ. ಹಾಗಾದರೆ ಯಾಕೆ ನಿಮಗೇನು ಕಷ್ಟ? ದಾಖಲೆ ಇದ್ದವನು ದಾಖಲೆ ಮಾಡಿಸು. ಸತ್ತೋಗಿದ್ದವನು ತೆಗೆಯೋದು ಬೇಡವಾ? ಲಗ್ಗೆರೆ ರಾಜಗೋಪಾಲ್ ನಗರದಲ್ಲೂ ಮಂಡ್ಯನಲ್ಲೂ ಮೈಸೂರಲ್ಲೂ ಡಬಲ್ ರಿಜಿಸ್ಟ್ರೇಷನ್ ಮಾಡಿದವನನ್ನು ಕಿತ್ತಾಕೋದು ಬೇಡವಾ? ಹೌದು. ಕ್ಲೀನ್ ಆಗೋದು ಬೇಡವಾ? ಯಾಕೆ ಅದ್ಯಾಕೆ ಆಗಬಾರ್ದು? ನಿಮಗೇನು ಕಷ್ಟ? ನಿಮಗೇನು ಚುಚ್ತಾ ಇರೋದು? ಆಯಿತು, ಏನು ಮಾಡ್ತೀರಿ? ಆ ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ವರೆಗೆ ಅಷ್ಟು ಹೋಗಿದ್ರಲ್ಲ, ಏನು ಮಾಡ್ತೀರಿ? ಮಾಡಿ, ಅದೇನು ಮಾಡ್ತೀರೋ ಹೌದು ಮಾಡಿ. ಕಾಂಗ್ರೆಸ್ ರೈತ ಸಂಘದವ್ರು ಹೇಳಿದಾರಪ್ಪ ಅಲ್ಲೆಲ್ಲೋ. ರೈತ ಸಂಘಕ್ಕೂ SIRಗೂ ಸಂಬಂಧ ಏನು? ಅದು ಒಂದು ಪ್ರಗತಿಪರರು ಅವರು ಬಂದಿದ್ರು ಸರ್ ಸಭೆಗೆ, ಅವರು ಇದನ್ನ ವಿರೋಧ ಮಾಡಿದ್ದಾರೆ. ಸರಿ ರೀ, ಅವ್ರು ಏನಾದ್ರು ಮಾಡ್ಕೊಳ್ಳಿ. ರೈತ ಸಂಘದ ಏನು ಸಮಸ್ಯೆ ಅದರಲ್ಲಿ? ಬಾಂಗ್ಲಾದೇಶಿ ರೈತರಿದ್ದಾರೆ. ಹಂಗಾರೆ ಬಾಂಗ್ಲಾದೇಶದಿಂದ ಬಂದಿರೋ ಅಕ್ರಮ ನುಸುಳುಗಾರರು ಕರ್ನಾಟಕದಲ್ಲಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಹೆಕ್ಕಿ ತೆಗೆದು ಕೊಡ್ಲೇಬೇಕು ಏಟು, ಬೇರೆ ದಾರಿ ಇಲ್ಲ. ಹೌದು. ಎಸ್, ನೋಡೋಣ ಅದೇನು ಮಾಡ್ತಾರೆ ಈ ಸರ್ಕಾರದವರು. ಮಮತಾ ಬ್ಯಾನರ್ಜಿ ಟೈಪ್ ನೀವು ಮಾಡಿ, ಜನ ತಿಳ್ಕೊಳ್ಳಿ, ನಿಮಗೂ ಪಾಠ ಕಲಿಸ್ಲಿ. ಈಗ ಎಲ್ಲರೂ ತೀರ್ಮಾನ ಮಾಡ್ತಿರೋದು ಏನು? ನೀವು ಒಬ್ಬರ ಪರ ನಿಲ್ಲುವವರು ಅಂತ ಆಗೋಗ್ತಾ ಇದ್ದಾರೆ. ಇನ್ನೂ ಹಾಳು ಮಾಡ್ಕೋತೀವಿ ಅಂದ್ರೆ ಮಾಡ್ಕೊಳ್ಳಿ. ಕರ್ನಾಟಕದಲ್ಲೂ ಯಾವನ್ ಬೇಡ ಅಂದಿರೋನು? ಜನ ಮಾಡ್ತಿದ್ದಾರೆ.